ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮಧ್ವ ವಿಜಯ ತೃತೀಯ ಸರ್ಗ 24ನೇ ಶ್ಲೋಕ. ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಾಹ್ವಯೇ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹಶಿಶೌ ಸತಿ. ಅಗಣಯನ್ ಅಗಣಯತ್ ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಾಹ್ವಯೇ ಮುಖರಂ ಇಚ್ಛತಿ ಕಹ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹಶಿಶೌ ಸತಿ. ಇಂದಿನ ಶ್ಲೋಕದಲ್ಲಿ ಹೇಳಿದಂತೆ ಆಚಾರ್ಯರು ವಾಸುದೇವ ಶಿವ ಎನ್ನುವ ಬ್ರಾಹ್ಮಣ ಉಪನ್ಯಾಸ ಮಾಡ್ತಾ ಇದ್ದಾಗ ಅವರನ್ನು ನೋಡಿದರು. ಹಾಗೆ ಅಂತ ನೋಡಿ, ನೀವು ವ್ಯಾಸ ಶುಕಾದಿಗಳಿಗೆ ವಿರುದ್ಧವಾಗಿ ನೀವು ಹೇಳ್ತಾ ಇದ್ದೀರಿ ಹಾಗೆ ಅಂತ ಹೇಳಿದರು. ಹಾಗೆ ಅಂತ ಹಿಂದೆ ನೋಡಿದ್ದೀವಿ. ಈ ಶ್ಲೋಕದಲ್ಲಿ ವಸುದೇವ ಸುತಸ್ಯ ವಸುದೇವ ಸುತಾಹ್ವಯೇ ಹಾಗೆ ಅಂತ ಇದೆ. ಅಂದರೆ ವಸುದೇವನ ಸುತನ ಹೆಸರು ಇಟ್ಟುಕೊಂಡವರು. ವಸುದೇವನ ಸುತ ಅಂದರೆ ವಸುದೇವನ ಮಗ ಕೃಷ್ಣ. ಕೃಷ್ಣನ ಹೆಸರು ಅಂದರೆ ವಾಸುದೇವ ಅಂತ. ವಾಸುದೇವ ಎಂದು ಕರೆಯಲ್ಪಡುವವ ಆ ವಾಸುದೇವ ಆಚಾರ್ಯರು ಈ ರೀತಿಯಾಗಿ ಸವಚನೆ ಸತಿ ಈ ರೀತಿಯಾಗಿ ಮಾತನ್ನ ಹೇಳಿದಾಗ ಏವಂ ವದತಿ ಸತಿ ಜನತಾ ಅಂದರೆ ಜನಸಮೂಹ, ಆ ಜನರ ಗುಂಪು. ಶಿವಂ ನ ಅಗಣಯತ್, ಆ ಪುರಾಣವನ್ನು ಹೇಳತಕ್ಕ ಶಿವ ಎನ್ನುವವರನ್ನ ನ ಸಂಭಾವಯ ಮಾಸ ಸಂಭಾವನೆ ಮಾಡಲಿಲ್ಲ, ಅಂದರೆ ಗಣನೆಗೆ ತೆಗೆದುಕೊಂಡೇ ಇಲ್ಲ ಅವರನ್ನು. ತಥಾಹಿ ಪ್ರಕೃತಂ ಉಪಕ್ರಾಂತಂ ಹುಂಕೃತಂ ಹುಂಕಾರಃ ಏನ ತಸ್ಮಿನ್ ಸಿಂಹಶಿಶೌ ಸತಿ ಮುಖರಂ ಕ್ರೋಶಂತಂ. ಹುಂಕಾರ ಮಾಡತಕ್ಕ ಸಿಂಹದ ಮಗು ಇರುವಾಗ ಆಕ್ರೋಶ ಮಾಡತಕ್ಕ ಮೃಗಧೂರ್ತಕ ಅಂದರೆ ಶೃಗಾಲ ಅಂತ. ಆ ನರಿಯ ಮಾತನ್ನ ಯಾರು ತಾನೇ ಕೇಳೋರು? ಕೋ ವಿವೇಕಿ ಇಚ್ಛತಿ, ವಿವೇಕವುಳ್ಳವ ಯಾರು ತಾನೇ ಅದನ್ನ ಸಂಭಾವನೆ ಮಾಡ್ಲಿಕ್ಕೆ ಸಾಧ್ಯ? ಸಂಭಾವಯಿತು ಇಚ್ಛತಿ ಅಂದರೆ ಸಿಂಹದ ಮರಿಯ ಧ್ವನಿ ಇರುವಾಗ ನರಿಯ ಕೂಗನ್ನು ಯಾರು ತಾನೇ ಸಂಭಾವನೆ ಮಾಡೋರು? ಅದೇ ರೀತಿಯಾಗಿ ಆಚಾರ್ಯರ ವಾಸುದೇವನ ಆ ಮಾತು ಇರುವಾಗ ಅವರನ್ನ ಲೆಕ್ಕ ಗಣನೆಗೆ ತೆಗೆದುಕೊಳ್ಳದೆ ಬೇರೆಯವರನ್ನು ಹೇಗೆ ತೆಗೆದುಕೊಂಡಾರು ಹಾಗೆ ಅಂತ ಅಭಿಪ್ರಾಯ. ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಾಹ್ವಯೇ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹಶಿಶೌ ಸತಿ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.